ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ KCD ನೀಟ್ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಡಾಕ್ಟರ್ ಆಗ್ಬೇಕಂತ ಆಸೆ ಇದ್ದೇ ಇರುತ್ತಲ್ವಾ? ಸೊ ನೀಟ್ ಸ್ಕೋರ್ ಮೆಡಿಕಲ್ ಕಾಲೇಜ್ಗೆ ಮೀಟ್ ಆಗಿಲ್ಲ ಅಂತ ಚಿಂತೆ ಮಾಡ್ತೀರಾ, ಹೌದಾ? ಸರ್ ಇವಾಗ ನಂದು 560 ಇದ್ರೆ ಮಾತ್ರ ನನಗೆ ಮೆಡಿಕಲ್ ಕಾಲೇಜ್ ಸಿಗತ್ತಪ್ಪ ಅಂದರೆ ಹಾಗೇನಿಲ್ಲ ವಿದ್ಯಾರ್ಥಿಗಳೇ. ಸೊ ಒಂದು ಗೋಲ್ಡನ್ ಅಪಾರ್ಚುನಿಟಿ ನಿಮಗೋಸ್ಕರ ನಾನು ಈ ವಿಡಿಯೋದಲ್ಲಿ ಬರ್ತಾ ಇದೆ. ಸೊ ನೀವೆಲ್ಲ ಲಕ್ಕಿ ಇದ್ದೀರಾ, ಈ ಇನ್ಫಾರ್ಮೇಷನ್ ಇವಾಗಲೇ ನಿಮಗೆ ಶೇರ್ ಆಗ್ತಾ ಇದೆ. ಒಂದು ಅಬ್ರಾಡ್ ಮೆಡಿಕಲ್ ಕಾಲೇಜ್ ಇದೆ, ಇದರ ಹೆಸರು ಓಶ್ ಸ್ಟೇಟ್ ಯೂನಿವರ್ಸಿಟಿ ಇನ್ ಕಿರ್ಗಿಸ್ತಾನ್ ಅಂತ. ಸೊ ಇಲ್ಲೇನಾಗತ್ತಂದ್ರೆ ಇವನ್ ಕರ್ನಾಟಕದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಪಡೆದುಕೊಂಡಿದ್ದಾರೆ. ಓಕೆ, ಇಲ್ಲಿ ಫೀಸ್ ಕೂಡ ಕಡಿಮೆ ಇದೆ ಕಂಪೇರ್ ಟು ನಮ್ಮ ಈ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ. ಮತ್ತೆ ಡಿಗ್ರಿ ಎಲ್ಲ ಯುರೋಪ್ ಕಂಟ್ರೀಸ್ ಕೂಡ ಇವಾಗ ಎಕ್ಸಾಂಪಲ್ಗೆ ಜರ್ಮನಿ, ಗ್ರೀಕ್ ಅಲ್ಲಿ ಕೂಡ ವ್ಯಾಲಿಡ್ ಇರುತ್ತೆ. ಮತ್ತೆ ಎಜುಕೇಶನ್ ಸಿಸ್ಟಮ್ ಕೂಡ ಡಿಜಿಟಲ್ ಆಗಿರುತ್ತೆ. ಹಾಗೆ ಸೇಫ್ ಕಂಟ್ರೀಸ್ ಗರ್ಲ್ಸ್ ಆಸ್ ವೆಲ್ ಆಸ್ ಬಾಯ್ಸ್ ಕೂಡ. ಸೊ ನೀವು ಕೂಡ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಇದ್ರ ಬಗ್ಗೆ. ಮತ್ತು NMC ಗೈಡ್ಲೈನ್ಸ್ ಕೂಡ ಫಾಲೋ ಮಾಡ್ತಾರೆ ಸ್ಟ್ರಿಕ್ಟ್ ಆಗಿ. ಸರ್ ಇಲ್ಲಿ ಅಬ್ರೋಡ್ ಅಂತೀರಾ ಮತ್ತು ಕರೆನ್ಸಿ ಬಗ್ಗೆ ಏನು ಅಂತ ಕೇಳ್ತಾ ಇದ್ದಾರೆ ಭಾಳ ಜನ, ಹೌದಾ? ಸೊ ಕೇಳಿದ್ರೆ ಇಲ್ಲಿ ಸೇಮ್ ಇರುತ್ತೆ, ಈಕ್ವಲ್ ಟು ಇಂಡಿಯಾ ಕರೆನ್ಸಿ. ಮತ್ತು ವಿಡಿಯೋ ಎಂಡಲ್ಲಿ ನಿಮಗೆ ಕರ್ನಾಟಕ ಸ್ಟೂಡೆಂಟ್ಸ್ ಕೂಡ ಅವರು ರಿವ್ಯೂವನ್ನು ಕೊಡ್ತಾರೆ. ಓಕೆ, ಅದನ್ನು ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸುತ್ತೇನೆ. ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಕೂಡ ಬಹಳಷ್ಟು ಡಿಫ್ರೆನ್ಸ್ ಬರೋದೇ ಇಲ್ಲ. ಹಾಗೆ ನಿಮಗೆ ಹೈ FMG ಪಾಸಿಂಗ್ ರೇಟ್ ಕೂಡ ಇರುತ್ತೆ. ಮೋರ್ ದೆನ್ 50% ಆಫ್ ಏಷಿಯನ್ಸ್ ಇಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ನೆಕ್ಸ್ಟ್ ಇಯರ್ ನೀವು ಇನ್ ಕೇಸ್ ಎಕ್ಸಾಮಿನೇಷನ್ ಸರ್ ಇವತ್ತು ಈ ವರ್ಷದ ಎಕ್ಸಾಮಿನೇಷನ್ ಬರೆದೇನೆ ಫೇಲ್ ಆದ್ರಪ್ಪ ಅಂತಂದರೆ ನೆಕ್ಸ್ಟ್ ನೀವು ಇಯರ್ ಹೋಗಲಿಕ್ಕೆ ಬರಲ್ಲ, ಹೌದಾ? ಆದರೆ ಅಲ್ಲೇನಪ್ಪ ಅಂದರೆ ನೀವು ಬ್ಯಾಕ್ಲಾಗ್ ಅಥವಾ ಬ್ಯಾಕ್ ಡ್ರಾಪ್ ಕೂಡ ನೀವು ಇಟ್ಕೋಬೋದು. ಓಕೆ, ಬ್ಯಾಕ್ಲಾಗ್ ಕೂಡ ನೀವು ಇಲ್ಲಿ ಇಟ್ಕೋಬೋದು. ಓಕೆ, ಸೊ ಮತ್ತು ಇನ್ನೊಂದೇನೆಂದರೆ ನಿಮಗೆ ಇಲ್ಲಿ ಗುಡ್ ನ್ಯೂಸ್ ಏನಂದರೆ ಒಂದು ಹೊಸ ಎಕ್ಸ್ಪೋಜರ್ ಇರುತ್ತೆ ಒಂದು ಹೊಸ ಕಂಟ್ರಿಗೆ. ಓಕೆ, ಸೊ ಮತ್ತು ಇಲ್ಲಿ ಇದಕ್ಕೆ ನೀವು ಒಂದು ಗೂಗಲ್ ಫಾರ್ಮ್ ಇರುತ್ತೆ, ಅದಕ್ಕೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಆ್ಯಸ್ ವೆಲ್ ಆಸ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಇಲ್ಲಿ ನಿಮಗೆ ನೇಮ್ ಆಫ್ ದ ಸ್ಟೂಡೆಂಟ್ ಫಿಲ್ ಮಾಡಿ, ಡಿಸ್ಟ್ರಿಕ್ಟ್ ಹಾಕಿ, ಸ್ಟೇಟ್ ಹಾಕಿ, ನಿಮಗೆ 12% ಎಷ್ಟಾಗಿದೆ. ಓಕೆ, ಮತ್ತು ನಿಮ್ಮದು 12th ಕಾಲೇಜ್ ಯಾವುದು, ಮತ್ತು ಎಕ್ಸ್ಪೆಕ್ಟ್ ನೀಟ್ ಸ್ಕೋರ್ ಎಕ್ಸ್ಪೆಕ್ಟ್ ಹೆಂಗೆ ಮಾಡ್ತೀರಾ, ಎಷ್ಟು ಬರ್ಬೋದು. ಓಕೆ, ಅಲ್ಲಿ ನಿಮ್ಮ ಒಂದು ವಾಟ್ಸಾಪ್ ಹಾಕಿ ಸಬ್ಮಿಟನ್ನು ಕ್ಲಿಕ್ ಮಾಡಿದ್ರೆ ಇದು ಫಿಲ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಎಲ್ಲರೂ ಕೂಡ ಇದನ್ನು ಫಿಲ್ ಮಾಡಿ. ಓಕೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಪ್ಪ ಅಂದರೆ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ. ಇನ್ ಕೇಸ್ ನೀವು ಜಾಯ್ನ್ ಆಗಿಲ್ಲ ಅಂದರೆ ಮುಂದೆ ಕೂಡ ನಿಮಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ನೀವು ಮಾತಾಡೋದು ಗೊತ್ತಾಗ ನಾನು ಕೂಡ ನಿಮಗೆ ಅಸಿಸ್ಟ್ ಮಾಡ್ತೀನಿ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಭಾಳ ಜನಕ್ಕೆ ಸರ್ ನಮಗೆ ಇಲ್ಲಿ ಬಹಳಷ್ಟು ಫೀಸ್ ಬಗ್ಗೆ ಡೌಟ್ ಇದೆ ಅಂತ ಕೇಳಿದ್ರೆ ಅವ್ರು ನಿಮಗೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾಲಲ್ಲಿ ಅಥವಾ ಆಫ್ಲೈನಲ್ಲಿ ಮುಖಾಂತರ ಬಂದು ನೀವು ಅವ್ರಿಗೆ ಮಾತನಾಡಬಹುದು. ನಿಮ್ಮ ಪೇರೆಂಟ್ಸ್ ಕೂಡ ಈ ವಿಡಿಯೋನ ಒಂದು ತೋರಿಸಿ, ಯಾಕಂದರೆ ಬಹಳಷ್ಟು ನಿಮಗೆ ಒಂದು ಕರಿಯರ್ ಆಪ್ಷನ್ಸ್ ಇರಬೇಕು. ಬರೀ KCD ನೀಟ್ ಅಂತ ಅಲ್ಲ, ಇವಾಗ ನೀಟಲ್ಲಿ ನಿಮಗೆ ಇನ್ ಕೇಸ್ ನಿಮಗೆ ಕಾಲೇಜ್ ಸಿಗಲಿಲ್ಲಪ್ಪ ಅಂತಂದರೆ ಯೂಶಲಿ ಹೈ ಕಟ್ ಆಫ್ ಇರುತ್ತೆ, ನಿಮಗೆ ಸಿಗಲ್ಲ, ಹೌದಾ? ಅಂಥ ಟೈಮಲ್ಲಿ ಇದೊಂದು ಬೆಸ್ಟ್ ಆಪ್ಷನ್. ನೀವು ಡಾಕ್ಟರ್ ಮಾಡಬೇಕಪ್ಪ ಅಂದರೆ ಭಾಳ ಜನ ಎಷ್ಟೆಷ್ಟು ಡ್ರಾಪ್ ತೊಗೊಂಡು ವೇಸ್ಟ್ ಮಾಡೋಕ್ಕಿಂತ ಟೈಮ್ ಇವಾಗ ಈ ಒಂದು ಡಿಗ್ರಿ ಮಾಡ್ಕೊಂಡು ನೀವು MBBS ಒಂದು ಡಾಕ್ಟ್ರೇಟ್ ಅಂತ ತೊಗೊಂಡ್ರೆ ಒಂದು ಉತ್ತಮ. ಹಾಗಾಗಿ ಸೊ ಪ್ಲೀಸ್ ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಮ್ಯಾಕ್ಸಿಮಮ್ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಯಾರು ನೀಟ್ ಎಕ್ಸಾಮಿನೇಷನ್ ಬರೆದಿದ್ದಾರೆ ಅವ್ರಿಗೆ ಶೇರ್ ಮಾಡಿ, ಉತ್ತಮವಾಗಿ ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಗೇನೇ ಸಂದೇಹಗಳಿದೆ ಇದ್ರ ಬಗ್ಗೆ ಕಮೆಂಟ್ ತಿಳಿಸಿ. ಆ್ಯಸ್ ವೆಲ್ ತಪ್ಪದೆ ಎಲ್ಲರೂ ಕೂಡ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಓಕೆ, ಇವಾಗ ರಿವ್ಯೂಸ್ ಬಗ್ಗೆ ಮಾತನಾಡೋಣ. ಸೊ ಹಲೋ ಗೈಸ್, ನನ್ನ ಹೆಸರು ಆದರ್ಶ್ ಅಂತೇಳಿ. ಸೊ ನಾನು ಬಂದು ಕರ್ನಾಟಕ ಬ್ಯಾಂಗ್ಳೂರಿಂದ ಬಂದಿರೋದು. ಸೊ ಈಗ ನಾನು ಒಂದು ಓಶ್ ಸ್ಟೇಟ್ ಯೂನಿವರ್ಸಿಟಿಲಿ ಒಬ್ಬ ಸ್ಟೂಡೆಂಟು. ಸೊ ನನಗೆ ಇಲ್ಲಿ ಯಾವ ಥರ ಅಡ್ಮಿಷನ್ ಸಿಕ್ತು ಅಂತ ಹೇಳಿದ್ರೆ ಶರತ್ ಸರ್ ಅಂತೇಳಿ ಒಂದು ವೀಡಿಯೋ ಹಾಕಿದ್ರು ಯೂಟ್ಯೂಬಲ್ಲಿ. ಸೊ ಆ ಯೂಟ್ಯೂಬಿಂದ ಒಂದು ವೀಡಿಯೋ ನೋಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನನಗೆ ಡೈರೆಕ್ಟ್ ಅಡ್ಮಿಷನ್ ತೊಗೊಳಕ್ಕೆ ಚಾನ್ಸ್ ಸಿಕ್ತು. ಸೊ ನಂದು ಹೇಗಂದರೆ ನೀಟಲ್ಲಿ ನಾನು ತುಂಬ ಸರಿ ಟ್ರೈ ಮಾಡಿದೆ 2 ಟೈಮ್ಸ್ ಇಂಡಿಯಾದಲ್ಲಿ. ಬಟ್ ನನಗೆ ಅಲ್ಲಿ ಯಾವುದೇ ರೀತಿಯಂಥ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಮತ್ತು ಅಫೋರ್ಡಬಲ್ ಪ್ರೈಸ್ ಥರ ನನಗೆ ಸೀಟ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಓಶ್ ಸ್ಟೇಟ್ ಯೂನಿವರ್ಸಿಟಿಗೆ ಬಂದು ಜಾಯ್ನ್ ಆಗಿದ್ದೀನಿ. ಕರ್ನಾಟಕ ಬೆಳಗಾಂ ಡಿಸ್ಟ್ರಿಕ್ಟಿಂದ ಬಿಲಾಂಗ್ ಮಾಡ್ತಿರೋದು. ಲಾಸ್ಟ್ ಇಯರ್ ನಾನು ನೀಟ್ ಬರ್ತಿದ್ದೆ, ಬಟ್ ಅಷ್ಟೊಂದು ಮಾರ್ಕ್ಸ್ ಬರ್ದಿರೋ ಕಾರಣದಿಂದ ಅಲ್ಲಿ MBBS ಸೀಟು ಸಿಗಲಿಲ್ಲ. ಮತ್ತು ನಾನು ಪ್ರೈವೇಟ್ ಸೀಟ್ಸನ್ನು ಅಫೋರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಿಡ್ಲ್ ಕ್ಲಾಸ್ದಿಂದ ಬಿಲಾಂಗ್ ಮಾಡ್ತಿರೋದು ನಾನು. ಸೊ ಆಸೆ ಒಂದು ಬಿಟ್ಬಿಟ್ಟಿದ್ದೆ MBBS ಮಾಡೋದು. ಬಟ್ ಆಮೇಲೆ ಆನ್ಲೈನ್ ನಾನು ಕಾಂಟ್ಯಾಕ್ಟ್ ಮಾಡಿದೆ ನಮ್ಮ ಶರತ್ ಸರ್ನ. ದೆನ್ ಅವರು ಇಲ್ಲಿ ಫೀಸ್ ಸ್ಟ್ರಕ್ಚರು, ಓಶ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಫೀಸ್ ಸ್ಟ್ರಕ್ಚರು ಎಲ್ಲ ಹೇಳ್ಕೊಟ್ರು. ಅದರಿಂದ ಗೊತ್ತಾಗಿದ್ದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗನು ಇಲ್ಲಿ ಬಂದು MBBS ಸ್ಟಡಿ ಮಾಡ್ಬೋದು, MBBS ಡಾಕ್ಟರ್ ಆಗ್ಬೋದು. ನಾನು ಈ ಡಿಸಿಷನನ್ನು ನಮ್ಮ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿದೆ. ದೆನ್ ಅವರು ನಮ್ಮ ಪೇರೆಂಟ್ಸ್ ಕೂಡ ಶರತ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಲ್ಲ ಫೀಸ್ ಸ್ಟ್ರಕ್ಚರನ್ನು ಡಿಸ್ಕಸ್ ಮಾಡಿದ್ರು, ಹಾಸ್ಟೆಲ್ಲು, ಯೂನಿವರ್ಸಿಟಿ ಬಗ್ಗೆ ಎಲ್ಲ ಕೇಳ್ಕೊಂಡ್ರು. ದೆನ್ ಅವರು ನನಗೆ ಅಲೋ ಮಾಡಿದ್ರು ಓಶ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡಿದ್ರು.
ಆ್ಯಸ್ ಯೂಶುವಲ್ ನಾನು ಅಷ್ಟೇ ಆನ್ಲೈನಲ್ಲಿ ಶರತ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಎಲ್ಲ ಅವ್ರ ಹತ್ರ ಮಾತಾಡಿದೆ, ಅವ್ರು ನನಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಾನು ಹೋಗಿ ನಮ್ಮ ಪೇರೆಂಟ್ಸ್ ಅಂದರೆ ನನ್ನ ಟೇಕ್ ಕೇರ್ ಎಲ್ಲ ಬಂದು ನಮ್ಮ ಅಕ್ಕ, ಸೊ ನಮ್ಮ ಸಿಸ್ಟರ್ ಹತ್ರ ನಾನು ಈ ಥರ ಇದೆ ಇದೆಲ್ಲ ಹೇಳಿದೆ. ಸೊ ಅವ್ರು ಹೇಳಿದ್ರು ಫಾರಿನಲ್ಲಿ ಹೋದರೆ ನಿಮಗೆ ಲೈಸೆನ್ಸ್ ಇಂಡಿಯಾದಲ್ಲಿ ಲೈಸೆನ್ಸ್ ಕೊಡಲ್ಲ, ಮತ್ತು ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತೆಲ್ಲ ತಿಳ್ಕೊಂಡು. ಸೊ ನಾನು ನಮ್ಮ ಶರತ್ ಸರ್ ನಂಬರ್ ಕೊಟ್ಟೆ, ಅವರು ಅವ್ರ ಹತ್ರ ಮಾತಾಡಿದ್ರು. ಸೊ ಅವ್ರು ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕಾಲೇಜ್ ಬಗ್ಗೆ. ಸೊ ಇವರು ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಈ ಕಾಲೇಜ್ ಬಂದು NMC ಗೈಡ್ಲೈನ್ಸ್ ಕೂಡ ಫಾಲೋ ಮಾಡ್ತಿದೆ ಅಂತ ಹೇಳಿ, ಮತ್ತು ಫೀಸ್ ಸ್ಟ್ರಕ್ಚರ್ ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಅಕ್ಕಗೆ. ಸೊ ನಮ್ಮ ಅಕ್ಕ ಏನು ಮಾಡೋದು ಅಂದರೆ, ಸೊ ಆಸ್ ಆಫ್ ನಾವು ಇವಾಗ ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತೇಳಿ ಅವರು ಸುಮಾರು ಜನನೆಲ್ಲ ವಿಚಾರಿಸಿ ಆಮೇಲೆ ಮತ್ತೆ ಶರತ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನನಗೆ ಅಡ್ಮಿಷನ್ ಕೊಡಿಸಿದ್ರು. ಸೊ ಅಡ್ಮಿಷನ್ ಕೊಡಿಸ್ಬೇಕಾದ್ರೆ ಅವ್ರ ಫೀಸ್ ಸ್ಟ್ರಕ್ಚರ್ ಹೇಳಿದ್ದು ತುಂಬ ಕಮ್ಮಿ ಅನಿಸ್ತು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅಡ್ಮಿಷನ್ಸ್ ತೊಗೊಂಡೆ. ನಮ್ಮ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಗೌರ್ಮೆಂಟ್ ಯೂನಿವರ್ಸಿಟಿ ಇದೆ. ಇದು NMC ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡುತ್ತೆ, WHO ರೆಕಗ್ನೈಸ್ ಐತೆ. ಆದ್ದರಿಂದ ನಾವು ಇಲ್ಲಿಂದ ತಗೊಳ್ಳೋ ಮೆಡಿಕಲ್ ಲೈಸೆನ್ಸು ಇಂಡಿಯಾದಲ್ಲಿ ಹಾಗೆ ಎಲ್ಲ ಯುರೋಪಿಯನ್ ಕಂಟ್ರಿಗಳಲ್ಲಿ ವ್ಯಾಲಿಡ್ ಆಗಿದೆ. ಸೊ ಅದೇ ಥರ ಈಗ ಪೇರೆಂಟ್ಸ್ ಏನಾದರೂ ಒಪ್ಕೊಂಡು ಇಲ್ಲಿಗೆ ಕಳ್ಸೋಕ್ಕೆ ಅವ್ರಿಗೆ ಒಂದು ಡೌಟ್ಸ್ ಇದ್ದೇ ಇರುತ್ತೆ, ಇಲ್ಲಿ ಯಾವ ಥರ ಟೀಚಿಂಗ್ ಇರುತ್ತೆ ಮತ್ತು ಫ್ಯಾಕಲ್ಟಿ ಎಲ್ಲ ಯಾವ ಥರ ಇರುತ್ತೆ, ಫುಡ್ ಸೆಟ್ ಆಗುತ್ತಾ ಬೇರೆ ಕಂಟ್ರಿಲಿ ಅಂತೆಲ್ಲ ಅವ್ರಿಗೆ ಡೌಟ್ಸ್ ಇರುತ್ತೆ. ಸೊ ಇಲ್ಲಿ ನನ್ನ ಅನಿಸಿಕೆ ಏನು ಅಂತಂದರೆ, ಇಲ್ಲಿ ಬಂದು ನಾನು ನೋಡಿರೋ ಪ್ರಕಾರ ಒಳ್ಳೆ ತುಂಬ ಗುಡ್ ಫ್ಯಾಕಲ್ಟಿ ಇದೆ ಮತ್ತು ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ಒಂದೊಂದು ಗ್ರೂಪ್ ಬಂದು ಜಸ್ಟ್ 20-30 ಮೆಂಬರ್ಸ್ ಇರ್ತಾರೆ ಅಷ್ಟೇ. ಸೊ ಏನೇ ಡೌಟ್ಸ್ ಬಂದು ಕೇಳಿದ್ರು ಕ್ಲಾರಿಫೈ ಮಾಡ್ತಾರೆ. ಮತ್ತು ಫುಡ್ಡಿನ ವಿಚಾರಕ್ಕೆ ಬಂತು ಅಂತಂದರೆ ನಮ್ಮ ಹಾಸ್ಟೆಲ್ಸಲ್ಲೆಲ್ಲ ನಿಮಗೆ ಇಂಡಿಯನ್ ಫುಡ್ಡೇ ಪ್ರೊವೈಡ್ ಮಾಡ್ತಾರೆ. ಸೊ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಬಂದು ನಿಮಗೆ 3 to 4 ಕ್ಯಾಂಟೀನ್ ಸಿಗುತ್ತೆ, ಇಂಡಿಯನ್ ಕ್ಯಾಂಟೀನ್ಸ್. ಸೊ ಫುಡ್ಗೇನೂ ತೊಂದರೆ ಆಗಲ್ಲ. ಮತ್ತು ಟ್ರಾವೆಲಿಂಗ್ ಬಂದು ನಮಗೆ ಈಗ ಹಾಸ್ಟೆಲ್ಸ್ ಎಲ್ಲ ನಮ್ಮ ಕ್ಯಾಂಪಸ್ ನಿಯರ್ ಬೈ ಇರೋದ್ರಿಂದ ಟ್ರಾವೆಲಿಂಗ್ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಈಗ ಕೆಲವರು ಅನ್ಕೊಂತಾರೆ ಇಲ್ಲಿಂದ ಇಂಡಿಯಾಗೆ ಹೋಗೋಕ್ಕೆ ಮತ್ತು ಇಂಡಿಯಾದಿಂದ ಇಲ್ಲಿ ಬರೋಕ್ಕೆ ಫ್ಲೈಟ್ ಚಾರ್ಜಸ್ ಎಲ್ಲ ತುಂಬ ಇರುತ್ತೆ ಅಂತ. ಸೊ ಇಲ್ಲಿಂದ ಇಂಡಿಯಾಗೆ ಮತ್ತು ಇಂಡಿಯಾ ಟು ಇಲ್ಲಿಗೆ ಬರೋಕ್ಕೆ ನಿಮಗೆ ಫ್ಲೈಟ್ ಚಾರ್ಜಸ್ ಬಂದು ಜಸ್ಟ್ ಒಂದು ಅರೌಂಡ್ 40,000 to 45,000 ಕ್ಲಿಯರ್ ಆಗುತ್ತೆ. ಇದು ನಮ್ಮ ಕ್ಯಾಂಪಸಲ್ಲಿರುವ ಇಂಡಿಯನ್ ರೆಸ್ಟೋರೆಂಟ್ಸ್. ಇಲ್ಲಿ ನಮಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಬಿರಿಯಾನಿಯಿಂದ ಇಡ್ಲಿ ತನಕ ಎಲ್ಲ ಡಿಶಸ್ಸು ಸಿಗುತ್ತೆ. ಸೊ ಈ ಬಿಲ್ಡಿಂಗ್ ಬಂದು ಡೈಮಂಡಸ್ ಬಿಲ್ಡಿಂಗ್ ಅಂತೇಳಿ. ಸೊ ನಿಮಗೆ ಈ ಬಿಲ್ಡಿಂಗಲ್ಲಿ ಬಂದು ನಿಮಗೆ ಲೈಕ್ ಬಾಡಿ ಸಿಗುತ್ತೆ. ಸೊ ಆ ಬಾಡೀಸ್ನ ಯೂಸ್ ಮಾಡಿ ನಾವು ಯಾವ ಥರ ಸ್ಟಡಿ ಮಾಡೋದು ಮತ್ತು ಹೆಂಗೆ ಸ್ಟಡಿ ಮಾಡೋದು ಅಂತೆಲ್ಲ ನಮ್ಮ ಸೀನಿಯರ್ ಲೆಕ್ಚರರ್ಸ್ ಇರುತ್ತೆ ಮತ್ತು ಅವೆಲ್ಲ ತೋರಿಸ್ಕೊಡ್ತಾರೆ. ಮತ್ತು ಈ ಡೈಮಂಡಸ್ ಬಿಲ್ಡಿಂಗ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲಿ ನಿಮಗೆ ಡಿಜಿಟಲ್ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಥರ ಅಂದರೆ ಎಜುಕೇಷನ್ ಸಿಸ್ಟಮ್ ಒಂಥರ ಡಿಜಿಟಲಲ್ಲಿ ಇರುತ್ತೆ. ಮತ್ತು VR ಗೇಮ್ಸ್ ನೋಡಿರ್ತೀರಲ್ಲ, ಸೊ ಆ ಥರ ನೀವು VR ಹೆಡ್ಸೆಟ್ ಹಾಕೊಂಡು ಸರ್ಜರಿ ಎಲ್ಲ ಹೇಗೆ ಮಾಡೋದು ಮತ್ತು ಯಾವ ಥರ ಸರ್ಜರಿ ಇರುತ್ತೆ ಅಂತ ನೀವು VR ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ನಿಮಗೆ ಬಾಡೀಸ್ ಯಾವ ಥರ ಅಂದರೆ ಪ್ರಿಸರ್ವ್ಡ್ ಬಾಡೀಸ್ ಇರುತ್ತೆ. ಸೊ ನೀವು ಯಾವ ಟೈಮಲ್ಲಿ ಬೇಕಾದರೂ ಬಂದು ನೀವು ಸ್ಟಡಿ ಮಾಡ್ಬೋದಾಗುತ್ತೆ. ಸೊ ಈ ಬಿಲ್ಡಿಂಗ್ ಹಿಂದೆ ಬಂದು ನಿಮಗೆ ಮಾರ್ಫಾಲಜಿ ಬಿಲ್ಡಿಂಗ್ ಅಂದಿರುತ್ತೆ. ಸೊ ಆ ಮಾರ್ಫಾಲಜಿ ಬಿಲ್ಡಿಂಗ್ ಇದೆ ನಿಮಗೆ ಹಾಸ್ಟೆಲ್ ಸಿಗುತ್ತೆ. ಸೊ ಹಾಸ್ಟೆಲ್ಸ್ ಬಂದು ನಿಯರ್ ಬೈ ಇರುತ್ತೆ. ಸೊ ಜಸ್ಟ್ 2 to 3 minutes ವಾಕಬಲ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ಇಲ್ಲೇ ನೋಡ್ತೀವಿ ಬಂದು ಇವರು ಜಸ್ಟ್ ಒಂದು ಗ್ರೂಪ್ ಆಫ್ ಸೀನಿಯರ್ಸ್ ಇವರು. ಸೊ ಒಂದು ಗ್ರೂಪ್ ನಾನು ಹೇಳಿದಂಗೆ 30 to 40 ಮೆಂಬರ್ಸ್ ಇರ್ತಾರೆ. ಸೊ ಅವರು ಈ ವರ್ಷ ಪಾಸ್ ಔಟ್ ಆಗಿ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಹೋಗೋಕ್ಕೋಸ್ಕರ ಇವರು ಲಾಸ್ಟ್ ಫೋಟೋ ಶೂಟ್ ಮಾಡಿಕೊಂಡು ಮತ್ತು ಅವ್ರು ಕೊಟ್ಟಿರೋ ಬ್ಯಾಡ್ಜಸ್ ಸೆಟಸ್ ಕೊಟ್ಟು ಫೋಟೋ ಶೂಟ್ ಮಾಡ್ತಿದ್ದಾರೆ. ಸೊ ಅದರಿಂದ ನೋಡ್ತೀವಿ ಇದು ಒಂದು ಹಾಸ್ಪಿಟಲ್. ಸೊ ನಮ್ಮ ಕಾಲೇಜ್ ಬಂದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಸ್ವಲ್ಪ ಹಾಸ್ಪಿಟಲ್ಗೆ ರಿಲೇಟೆಡ್ ಆಗಿರುತ್ತೆ. ಸೊ ನಮಗೆ 3rd ಇಯರಿಂದ ಹಾಸ್ಪಿಟಲ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಸೊ ನಾವು ಹಾಸ್ಪಿಟಲ್ ವಿಸಿಟ್ ಮಾಡಬೇಕಾಗಿರುತ್ತೆ ಮತ್ತು ಪೇಷಂಟ್ ಎಲ್ಲ ಹ್ಯಾಂಡಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಲಾಸ್ಟಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಈಗ ನೀವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ನಿಮಗೂ ಇಂಡಿಯಾದಲ್ಲಿ ಡಾಕ್ಟರ್ ಮಾಡೋ ಕನಸು ಏನೋ ನನಸಾಗಿಲ್ಲ ಅಂತ ಹೇಳಿದ್ರೆ ಮತ್ತು ಫೀಸ್ ಜಾಸ್ತಿ ಇರೋ ಕಾರಣದಿಂದ ಸೊ ನೀವು ನಮ್ಮ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ನಮ್ಮ ಶರತ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರು ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಕೊಡಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ. Hey guys, my name is Lakshmi and I'm studying in our state university in Kyrgyzstan. Coming to pros, I have to say 3 things. Mostly and importantly, first thing, the safety and security. Second thing, I mainly researched about the alumni. Really better. And also the passing rates are also very high comparing to other Central Asian universities. Latest update in 2022, around 200 plus students passed FMG. So that was also very satisfactory for me. And thirdly, about licenses and teaching quality. Here, our university, our state university, is have license by NMC, WHO, and also it is enrolled in World Directories of Medicine. So it's very important if you have a dream to work in abroad or work in US. Your university should have registered in World Directories of Medicine as well as ECFMG verified. So coming to that, I was very happy to know that my university is already verified in those licenses. So that's all the things mainly I researched, and now I'm very satisfied for that. That's it. Thank you. Hello friends, now I am standing in front of Old State Medical University. This is our building and this is our campus. As you can see, it's really beautiful here, and here you can find one of the cheapest rates for education, medical education, and the degree is valid all over Europe in countries like Greece, Germany and other similar countries. And here if you study really well, you'll definitely get your degree, and it's really safe place to take your medical education.
And this is a government run medical university and it obeys all the guidelines provided by the NMC. And one of the other advantages is like here the local currency is so much comparable to our Indian currency. It's like almost same. Means 1 INR is equal to 1 zom, close to that. So it's really easy for the currency conversion, and living expense is also really less. And also our university has one of the best FMG passing rates, like 50% passing rate for a university. So this will be a really good choice for everyone who seeks to study MBBS abroad.